ವಿರೋಧ ಪಕ್ಷಗಳಿಗೆ ದಳಪತಿ ಟಾರ್ಗೆಟ್ ಆಗಿದ್ದಾರಾ? ವಿಜಯ್ ನಡೆಗೆ ರಾಜಕೀಯ ದಿಗ್ಗಜರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಪವರ್ ಬಳಸಿ ಸಿಎಂ ವಿಜಯ್ ಎಡು ಬಿಟ್ರಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂತದ್ದು. ಎಸಿ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಗೆಳೆಯ ಕಮ್ ನಿರ್ಮಾಪಕ ಕೆ ವೆಂಕಟ್ಗೆ ವಿಶೇಷ ನೇಮಕಾತಿಯನ್ನ ಕೊಟ್ಟಿದ್ದಾರೆ ಸಿಎಂ ವಿಜಯ್. ವಿರೋಧ ಪಕ್ಷಗಳಿಗೆ ದಳಪತಿ ಟಾರ್ಗೆಟ್ ಆದ್ರ ಅನ್ನುವಂಥದ್ದು. ಯಾಕಂತಂದ್ರೆ ವಿಜಯ್ ನಡೆಗೆ ಸದ್ಯ ರಾಜಕೀಯ ದಿಗ್ಗಜರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಅನ್ನುವಂತಹ ಪವರ್ ಅನ್ನ ಬಳಸಿ ಮುಖ್ಯಮಂತ್ರಿ ವಿಜಯ್ ಎಡು ಬಿಟ್ರಾ ತಮಿಳುನಾಡು ಮುಖ್ಯಮಂತ್ರಿ ಅನ್ನುವಂಥದ್ದು ಗೆಳೆಯ ಕಮ್ ನಿರ್ಮಾಪಕ ಕೆ ವೆಂಕಟ್ಗೆ ವಿಶೇಷ ನೇಮಕಾತಿಯನ್ನ ಕೊಟ್ಟಿದ್ದಾರೆ ವಿಜಯ್ ಅವರು. ವೆಂಕಟ್ಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನ ಕೊಟ್ಟಿದ್ದಾರೆ ವಿಜಯ್. ಇನ್ನು ಈ ವಿಶೇಷ ನೇಮಕಾತಿಗೆ ಸದ್ಯ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸ್ನೇಹವನ್ನ ಅಧಿಕಾರದಲ್ಲಿ ಬಳಸಿಕೊಂಡಿದ್ದಕ್ಕೆ ಸದ್ಯ ಆಕ್ರೋಶ ಕೂಡ ಜೋರಾಗ್ತಾ ಇದೆ. ಈ ಹಿಂದೆ ರಿಕ್ಕಿ ರಾಧನ್ಗೂ ಕೂಡ ಸಲಹೆಗಾರ ಪಟ್ಟವನ್ನ ಕೊಟ್ಟಿದ್ರು ವಿಜಯ್. ಈಗ ಜನನಾಯಕನ್ ನಷ್ಟ ತುಂಬೋಕ್ ಹೊರಟ್ರ ಸಿಎಂ ವಿಜಯ್ ಅನ್ನುವಂತಹ ಪ್ರಶ್ನೆ ಎದ್ದಿರುವಂತದ್ದು. ಸದ್ಯ ವೆಂಕಟ್ ಆಪ್ತರು ಎಂಬ ಕಾರಣಕ್ಕೆ ಈ ನೇಮಕಾತಿ ಅಂದ್ರೆ ಇವರ ತಮಿಳುನಾಡು ಸರ್ಕಾರ ಇವರ ಸಂಪುಟ ದರ್ಜೆಯಲ್ಲಿ ಇವರಿಗೆ ನೇಮಕಾತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ಬಹಳ ಪರ ವಿರೋಧ ಚರ್ಚೆ ನಡೀತಾ ಇದೆ. ನೋಡಿ, ಇವರು ವಿಜಯ್ ಅವರ ಕೊನೆಯ ಚಿತ್ರ ಜನನಾಯಕನ್ ಇದೆಯಲ್ಲ, ಅದರ ಪ್ರೊಡ್ಯೂಸರ್ ಕೂಡ ಹೌದು. ಬಂಡವಾಳ ಹೂಡಿದ್ರು. ಒಂದ್ ಕಡೆಗೆ ಈ ಚಿತ್ರ ಎಲ್ಲ ಕಡೆ ಲೀಕ್ ಕೂಡ ಆಗಿತ್ತು, ಮತ್ತೊಂದ್ ಕಡೆಗೆ ಸೆನ್ಸಾರ್ ಮಂಡಳಿಯಿಂದ ಇದಕ್ಕೆ ಯಾವುದೇ ರೀತಿಯಾದಂತಹ ಸೆನ್ಸಾರ್ ಕೂಡ ಕೊಟ್ಟಿದ್ದಿಲ್ಲ. ಹಾಗಾಗಿ ಬಹಳ ನಷ್ಟ ಅನುಭವಿಸಿದ್ರು ವೆಂಕಟ್ ಅವರು. ಈ ಆಯಾಮದಲ್ಲಿ ಅವರ ಕೊನೆಯ ಸಿನಿಮಾಗೆ ಬಂಡವಾಳ ಹೂಡಿದ್ರು ಎಂಬ ಅರ್ಥದಲ್ಲಿ ಏನಾದ್ರೂ ನಷ್ಟ ಆಗ್ತಾ ಇದೆ, ಆ ನಷ್ಟವನ್ನ ಸರಿದೂಗೋಣ ಎಂಬ ಅರ್ಥದಲ್ಲಿ ಏನಾದ್ರೂ ಅವರ ಸಂಪುಟ ದರ್ಜೆಯಲ್ಲಿ ಸ್ಥಾನಮಾನ ಕೊಟ್ರ ವಿಜಯ್ ಅನ್ನುವಂತಹ ಪ್ರಶ್ನೆ. ಸೊ ಹಾಗಾಗಿ ಸದ್ಯ ಪರ ವಿರೋಧ ಚರ್ಚೆ ನಡೀತಾ ಇದೆ. ಅದು ಕೂಡ ನವದೆಹಲಿಯ ಪ್ರತಿನಿಧಿಯಾಗಿ ಇವರನ್ನ ವೆಂಕಟ್ ಅವರನ್ನ ನೇಮಿಸಿರುವಂತದ್ದು ವಿಜಯ್ ಅವರು. ಸೊ ಹೀಗಾಗಿ ಅವರ ಪವರ್ ಅನ್ನ ಬಳಸ್ಕೊಂಡು ಏನಾದ್ರೂ ಈ ರೀತಿ ವೆಂಕಟ್ ಅವರಿಗೆ ಸಹಾಯ ಮಾಡಿದ್ರ ಅಂತ ಹೇಳ್ಬಿಟ್ಟು ಸದ್ಯ ಈಗ ವಿರೋಧ ಪಕ್ಷಗಳು ಬಹಳ ಕಿಡಿಕಾರ್ತಾ ಇದೆ. ವಿಜಯ್ ಅವರಿಗೆ ಬೇಕಿತ್ತ ಮುಖ್ಯಮಂತ್ರಿ ಅನ್ನುವಂಥ ಸ್ಥಾನವನ್ನ ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದಾ ಅನ್ನುವಂಥದ್ದು ಸದ್ಯ ಈಗ ರಾಜಕೀಯ ನಾಯಕರು ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ವಿರೋಧ ಪಕ್ಷಗಳಿಗೆ ಆಹಾರ ಆಗ್ಬಿಟ್ಟಿದೆ. ಇವತ್ತು ಅವರ ಈ ಹಿಂದೆ ರಿಕ್ಕಿ ರಾಧನ್ ಅವ್ರಿಗೂ ಕೂಡ ಸಲಹೆಗಾರನಾಗಿ ಸ್ಥಾನವನ್ನ ಕೊಟ್ಟಿದ್ರು ಇದೇ ವಿಜಯ್ ಅವರು. ಸೊ ಹಾಗಾಗಿ ಅವರ ಆಪ್ತರಿಗೆ ಮಾತ್ರ ಎಲ್ಲಾ ಸ್ಥಾನವನ್ನ ತುಂಬುತ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಾಜಕೀಯ ದಿಗ್ಗಜರು ಇನ್ನಿಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸದ್ಯ ಈ ವೆಂಕಟನವರು ಗೆಳೆಯ ಕಮ್ ನಿರ್ಮಾಪಕ. ಸೊ ಮತ್ತೆ ಈ ವೆಂಕಟ್ ಹಾಗೆ ವಿಜಯ್ ಬಹಳ ವರ್ಷದಿಂದ ಆಪ್ತರು ಕೂಡ, ಒಳ್ಳೆ ಫ್ರೆಂಡ್ಸ್ ಕೂಡ. ಹಾಗಾಗಿ ಕೊನೆ ಸಿನಿಮಾಕ್ಕೆ ಇವರೇ ಬಂಡವಾಳ ಹೂಡಿದ್ದು ಜನನಾಯಕನಿಗೆ. ಹಾಗಾಗಿ ಈಗ ಅವರಿಗೆ ಬಹಳ ನಷ್ಟ ಆಗಿದೆಯಲ್ಲ, ನಷ್ಟವನ್ನ ತುಂಬೋಕೇನಾದ್ರೂ ಅವರ ಸಂಪುಟ ದರ್ಜೆಯಲ್ಲಿ ಸ್ಥಾನಮಾನ ಕೊಟ್ರ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆಗೆ ಇಲ್ಲಿ ರಿಕ್ಕಿ ರಾಧನ್ಗೂ ಕೂಡ ಅವ್ರು ಸಲಹೆಗಾರ ಪಟ್ಟ ಕೊಟ್ಟಿದ್ರು. ಹಾಗಾಗಿ ಅವ್ರ ಫೇವರ್ ಯಾರಿರ್ತಾರೆ ಅವ್ರಿಗೆ ಮಾತ್ರ ಸ್ಥಾನಮಾನ ಕೊಡ್ತಿದ್ದಾರಾ ಅಂತ ಹೇಳ್ಬಿಟ್ಟು ಸದ್ಯ ವಿರೋಧ ಪಕ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ಮಾಡ್ತಾಲೇ ಇದೆ.